ಎಲ್ರಿಗೂ ನಮಸ್ಕಾರ. ಪ್ರೇಮಾನಂದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಹಾಗೆ ಎಲ್ಲರೂ ಹೇಗೆ ಓದ್ತಾ ಇದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತಲೂ ಕೂಡ ಭಾವಿಸ್ತಾ ಇದ್ದೀನಿ. ಎಸ್, ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 24. ನಮ್ಮ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂದರೆ GPSTR ಶುರು ಆಗೋದು ಅಕ್ಟೋಬರ್ 8ನೇ ತಾರೀಕಿಂದ ಶುರು ಆಗುತ್ತೆ. ಹಾಗಾದರೆ ನಮ್ಮ ಹತ್ರ ಇನ್ನು ಎಷ್ಟು ಟೈಮ್ ಇದೆ, ಮತ್ತು ಈ ರಿಮೈನಿಂಗ್ ಡೇಸ್ನಲ್ಲಿ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೊಸದಾಗಿ ಎಲ್ಲವನ್ನ ಕೂಡ ಓದಬೇಕಾ ಅಥವಾ ರಿವಿಷನ್ ಮಾಡ್ಕೋಬೇಕಾ, ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಪರೀಕ್ಷೆ ಹತ್ತಿರ ಬರ್ತಿದೆ ಅಂತಂದರೆ ಪ್ಯಾನಿಕ್ ಆಗಬೇಕಾಗಿರುವಂತಹ ಟೈಮ್ ಅಲ್ವೇ ಅಲ್ಲ, ಸ್ಮಾರ್ಟ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿರ್ತಕ್ಕಂತಹ ಒಂದು ಟೈಮ್ ಆಗಿರುತ್ತೆ. ಸೊ ಇವತ್ತು ಆಗಸ್ಟ್ 24ನೇ ತಾರೀಕು ಅಂತ ಅಂದರೆ ನಮಗೆ ಇನ್ನು 45 ಡೇಸ್ಗಿಂತ ಹೆಚ್ಚು ಟೈಮ್ ಇರುತ್ತೆ, 45 ದಿನಗಳಿಗಿಂತ ಹೆಚ್ಚು ಟೈಮ್ ಇದೆ. ಸೊ 45 ಡೇಸ್ ಅಂತಂದರೆ ತುಂಬ ಕಡಿಮೆ ಸಮಯ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳುವಂತಹ ಟೈಮ್ ಅಲ್ಲ. ಸೊ 45 ಡೇಸ್ ಆಫ್ ಫೋಕಸ್ಡ್ ಪ್ರಿಪ್ರೇಷನ್ ಕ್ಯಾನ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್, ರೈಟ್? ಸೊ ಇಲ್ಲಿ ಮುಖ್ಯವಾಗಿರೋದು ಎಷ್ಟು ಗಂಟೆ ಓದ್ತೀವಿ ಅಂತ ಅನ್ನೋದಲ್ಲ, ನಾವು ಏನು ಓದ್ತಾ ಇದ್ದೀವಿ, ಏನು ಓದಿದ್ದೀವಿ, ಹೆಂಗೆ ರಿವೈಸ್ ಮಾಡ್ತಾ ಇದ್ದೀವಿ, ಮತ್ತು ಎಷ್ಟು ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಷ್ಟು ದಿನ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿದರೆ ಇವಾಗ ನಿಮ್ಮ ಫೋಕಸ್ಸು ರಿವಿಷನ್ ಮತ್ತು ಪ್ರಾಕ್ಟೀಸ್ ಕಡೆ ಮಾತ್ರ ಇರಬೇಕು. ಇನ್ನೂ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಟೆನ್ಷನ್ ಆಗೋ ನೆಸೆಸಿಟಿನೇ ಇಲ್ಲ. ಇವಾಗ ಒಂದು ಇಂಪಾರ್ಟೆಂಟ್ ಡೆಸಿಷನ್ನ ನೀವು ತೊಗೋಬೇಕು. ನಾನು ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ, ಇವಾಗ ಯಾವ ಥರ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋಬೇಕು ಅಂತ. ಸೊ ಎಲ್ಲವನ್ನ ಓದೋದಕ್ಕೆ ಹೋಗಿ ಯಾವುದನ್ನು ಕೂಡ ಕಂಪ್ಲೀಟ್ ಮಾಡದೇ ಇರೋದಕ್ಕೆ ಹೋಗಬೇಡಿ. ಸೊ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮದು ಪ್ರಾಪರ್ ಟೈಮ್ ಟೇಬಲ್ ಕರೆಕ್ಟಾಗಿತ್ತು ಅಂತಂದರೆ ನೀವು 10 ಡೇಸಲ್ಲಿ ಅಥವಾ ಈ ಮಂತ್ ಒಳಗಡೆ ನೀವು ಎಲ್ಲ ಥಿಯೋರಿ ಸಿಲೆಬಸ್ನ ಕಂಪ್ಲೀಟಾಗಿ ನೀವು ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟು ಸೆಪ್ಟೆಂಬರ್ 1ನೇ ತಾರೀಕಿಂದ ಕೂತ್ಕೊಂಡು ನೀವು ನೀಟಾಗಿ ರಿವಿಷನ್ಗೆ ಅಂತ ಟೈಮ್ನ ಕೊಟ್ಟುಬಿಟ್ರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋದನ್ನ ನೀವು ರೀಚ್ ಮಾಡ್ತೀರಾ. ಓಕೆ, ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ನ ಮೊದಲು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು 15 ದಿನಗಳ ಪ್ಲ್ಯಾನ್ ಏನಿರಬೇಕು. ಸೊ ನೆಕ್ಸ್ಟು 15 ಡೇಸಲ್ಲಿ ನಿಮ್ಮ ಒಂದು ಪೆಂಡಿಂಗ್ ಸಿಲೆಬಸ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಯಾರಿಗೆ ಸಿಲೆಬಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅವರು ಈ ಟೈಮಲ್ಲಿ ಮೊದಲು ರಿವಿಷನ್ನ ಶುರು ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿದಿನ ಒಂದೇ ಸಬ್ಜೆಕ್ಟ್ನ ಓದಿ ಬೋರ್ ಆಗಿದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ನ ಅಂದರೆ ಸೈಕಾಲಜಿ ಆಗಿರ್ಬೋದು, ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಮಧ್ಯಾಹ್ನ ಅಥವಾ ಸಂಜೆ ಇನ್ನೊಂದು ಸಬ್ಜೆಕ್ಟು, ರಾತ್ರಿ ಶಾರ್ಟ್ ರಿವಿಷನ್ ಅಥವಾ MCQ ಪ್ರಾಕ್ಟೀಸ್. ಸೊ ಈ ರೀತಿ ಮಾಡಬೇಕಾಗುತ್ತೆ. ಸೊ ಸ್ಟಡಿ ಸ್ಮಾರ್ಟ್, ನಾಟ್ ಜಸ್ಟ್ ಸ್ಟಡಿ ಹಾರ್ಡ್. ಓಕೆ, ಸ್ಮಾರ್ಟಾಗಿ ನಾವು ಸ್ಟಡಿನ ಮಾಡಬೇಕಂತ ಹಾರ್ಡ್ ಸ್ಟಡಿ ಮಾಡಿ ನಮ್ಮ ಹೆಲ್ತ್ನ ನಾವು ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಒಂದು ಟಾಪಿಕ್ ಓದಿದ ತಕ್ಷಣ ನಾವು 20 to 30 MCQಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಾವು ಪುಸ್ತಕ ಓದಿದಾಗ ಎಲ್ಲವೂ ಗೊತ್ತಾಗಿದೆ ಅಂತ ಅನಿಸುತ್ತೆ, ನನಗೆಲ್ಲನೂ ಕೂಡ ಗೊತ್ತಿದೆ, ಯಾರೇ ಏನೇ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡ್ತೀನಿ ಅಂತ. ಬಟ್ ಆ ಕ್ವೆಶನ್ ಬಂದಾಗ ಮಾತ್ರ ನಮಗೆ ಎಷ್ಟು ರಿಮೆಂಬರ್ ಇದೆ ಅನ್ನೋದು ಗೊತ್ತಾಗುತ್ತೆ, ನಾನು ಏನು ಓದಿದ್ದೀನಿ. ಇವಾಗ ನೀವು ಯಾವುದೋ ಒಂದು ಟಾಪಿಕ್ ಓದಿರ್ತೀರ, ಆ ಟಾಪಿಕ್ ಮೇಲೆ ಯಾರೋ ಒಬ್ರು ಬಂದು ನಿಮ್ಗೆ ಕ್ವೆಶನ್ ಕೇಳಿದಾಗ ಸಡನ್ನಾಗಿ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ನೀವು ಸ್ಟಡಿ ಮಾಡಬಾರ್ದು. ಯಾವ ಕ್ವೆಶನ್ನು ಹೆಂಗೆ ಕೇಳಿದ್ರು ನೀವು ಆನ್ಸರ್ ಮಾಡಬಲ್ಲೆ ಅಂತ ಹೇಳಿ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಓದೋದು ಇಂಪಾರ್ಟೆಂಟ್ ಅಲ್ಲ, ಪ್ರಾಕ್ಟೀಸ್ ಮತ್ತು ರಿವಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ನಿಮ್ಮ ಒಂದು ಮೇನ್ ಫೋಕಸ್ ರಿವಿಷನ್ ಆಗಿರಬೇಕು. ಸೊ ಇಲ್ಲಿ ನಾನು ಎಲ್ಲ ಕ್ಯಾಂಡಿಡೇಟ್ಸ್ಗೆ ಹೇಳೋದು ಒಂದೇ, ಹೊಸ ಬುಕ್ಸ್ನ ನೀವು ಬೈ ಮಾಡೋದಕ್ಕೆ ಹೋಗಬೇಡಿ. ಸೊ ಎಕ್ಸಾಮ್ಸ್ ಹತ್ತಿರ ಬಂದಾಗ ಯೂಟ್ಯೂಬ್ನಲ್ಲಿ ಯಾರಾದರೂ ಒಂದು ಹೊಸ ಬುಕ್ ತೋರಿಸ್ತಾರೆ, ಟೆಲಿಗ್ರಾಮ್ನಲ್ಲಿ ಒಂದು ಹೊಸ PDF ಬರುತ್ತೆ, ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ನ್ಯೂ ಮೆಟೀರಿಯಲ್ ಬರುತ್ತೆ. ಆವಾಗ ನಿಮ್ಗೆ ಏನು ಅನಿಸುತ್ತೆ, ಅಯ್ಯೋ ಇದನ್ನು ನಾನು ಓದೇ ಇಲ್ವಲ್ಲ, ಆದರೆ ಎಲ್ಲ ಮೆಟೀರಿಯಲ್ ಕೂಡ ಓದೋದಕ್ಕೆ ಸಾಧ್ಯವೂ ಇಲ್ಲ ಅಲ್ವಾ? ನಿಮ್ಮ ಹತ್ರ ಏನು ಮೆಟೀರಿಯಲ್ ಇದೆ ಅದನ್ನೇ ಮಾತ್ರ ಓದಿ. ಇವಾಗ ನಿಮ್ಮ ಹತ್ರ ಇರೋ ಮೆಟೀರಿಯಲ್ ಬಿಟ್ಬಿಟ್ಟು ಇವಾಗ ಹೊಸದಾಗಿ ಯಾವುದೋ ಒಂದು ಟೆಲಿಗ್ರಾಮ್ ಚಾನಲಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಒಂದು PDF ಬಂತು ಅಂದ್ಬಿಟ್ಟು ಅದ್ರ ಕಡೆ ಫೋಕಸ್ ಮಾಡಿದ್ರೆ ನಿಮ್ಮ ಹತ್ರ ಇರೋ ಸ್ಟಡಿ ಮೆಟೀರಿಯಲ್ಸ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಸೊ ಸ್ಟಿಕ್ ಟು ಯುವರ್ ಲಿಮಿಟೆಡ್ ಆ್ಯಂಡ್ ಟ್ರಸ್ಟೆಡ್ ಸೋರ್ಸಸ್. ಓಕೆ, ನೆಕ್ಸ್ಟು ನೀವು ಇವಾಗಲೇ ಓದಿರುವಂತಹ ನೋಟ್ಸು, ಟೆಕ್ಸ್ಟ್ ಬುಕ್ಸ್ ಮತ್ತು ಇಂಪಾರ್ಟೆಂಟ್ ಮೆಟೀರಿಯಲ್ಸನ್ನು ರಿಪೀಟೆಡ್ ನೀವು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಒಂದು ಟಾಪಿಕನ್ನು ನೀವು 5 to 10 ಟೈಮ್ಸ್ ನೀವು ರಿವಿಷನ್ ಮಾಡೋದು, ಆಮೇಲೆ 5 ಹೊಸ ಪುಸ್ತಕಗಳನ್ನ ಓದೋದಕ್ಕಿಂತ ಬೆಟರ್. ಓಕೆ, ಸೊ ಹಾಗಾಗಿ ಬೇರೆ ಈ ಟೈಮಲ್ಲಿ ಹೊಸ ಪುಸ್ತಕಗಳನ್ನ ತೊಗೊಂಡು ಓದ್ತೀನಿ ಅನ್ನೋದು ಆ ಒಂದು ಮೆಂಟಾಲಿಟಿಯಿಂದ ಆಚೆ ಕಡೆ ಬನ್ನಿ. ನಿಮ್ಮ ಹತ್ರ ಇರುವಂತಹ ಸೋರ್ಸಸ್ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮಗೆ ಗೊತ್ತಿರುತ್ತೆ, ನಾನು ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ ಅಂತಂದರೆ ಯಾವ್ಯಾವ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಟೆಕ್ಸ್ಟ್ ಬುಕ್ಸು, ಪುಸ್ತಕಗಳು ಬೇಕು ಅಂತ ನಿಮ್ಮೆಲ್ಲರ ಹತ್ರನೂ ಇರುತ್ತೆ. ಅದೇ ಸೋರ್ಸಸ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಆಯಿತಾ?
ಆ್ಯಂಡ್ MCQ ಪ್ರಾಕ್ಟೀಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಡೈಲಿ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಡೇ 50 ಕ್ವೆಶನ್ಸು, ಆಮೇಲೆ 75 ಕ್ವೆಶನ್ಸು, ಆಮೇಲೆ ನಿಮ್ಮ ಪ್ರಿಪ್ರೇಷನ್ಸ್ಗೆ ಅನುಗುಣವಾಗಿ ನೀವು 100 ಕ್ವೆಶನ್ಸು. ಸೊ ಈ ರೀತಿ ಸಾಲ್ವ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಮಿಸ್ಟೇಕ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಕ್ವೆಶನ್ ಆನ್ಸರ್ಸ್ ಮಾಡಿ ಸ್ಕೋರ್ ಮಾತ್ರ ನೋಡೋದಕ್ಕೆ ಹೋಗಬೇಡಿ. ತಪ್ಪಾಗಿರ್ತಕ್ಕಂತಹ ಒಂದು ಕ್ವೆಶನ್ಸ್ನ ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿಟ್ಕೊಳ್ಳಿ. ಅದರಲ್ಲಿ ನೀವು ಯಾವ ಕ್ವೆಶನ್ಸ್ನ ತಪ್ಪು ಮಾಡಿದ್ದೀನಿ, ಏನಕ್ಕೆ ತಪ್ಪು ಮಾಡಿದ್ದೀನಿ, ಕರೆಕ್ಟ್ ಆನ್ಸರ್ ಯಾವುದು, ಆಮೇಲೆ ಕಾನ್ಸೆಪ್ಟ್ ಏನು, ಇದೆಲ್ಲವನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಯುವರ್ ಮಿಸ್ಟೇಕ್ಸ್ ಆರ್ ಆ್ಯಕ್ಚುಲಿ ಯುವರ್ ಬೆಸ್ಟ್ ಟೀಚರ್ಸ್. ನೀವೇನು ಮಿಸ್ಟೇಕ್ಸ್ನ ಮಾಡಿರ್ತೀರಾ ಅದು ನೆಕ್ಸ್ಟ್ ನೀವು ಅದೇ ಬುಕ್ನ ಓಪನ್ ಮಾಡಿದಾಗ ಓಕೆ ನಾನು ಲಾಸ್ಟ್ ಟೈಮ್ ಈ ಮಿಸ್ಟೇಕ್ನ ಮಾಡಿದ್ದೆ, ನೆಕ್ಸ್ಟ್ ಈ ಮಿಸ್ಟೇಕ್ ಆಗದಿರೋ ಹಾಗೆ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ. ಸೊ ನೀವು ಏನು ತಪ್ಪು ಮಾಡಿರ್ತೀರಲ್ಲ ಆ ಕ್ವೆಶನ್ಸನ್ನು ಮತ್ತೆ ನೀವು ರಿವೈಸ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ಅದೇ ಮಿಸ್ಟೇಕ್ ರಿಪೀಟ್ ಆಗ್ತಕ್ಕಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆಯಿತಾ? ಆ್ಯಂಡ್ ನೆಕ್ಸ್ಟು ನಿಮ್ಮ ಒಂದು ಡೈಲಿ ಸ್ಟಡಿ ಪ್ಲ್ಯಾನ್ ಹೆಂಗಿರಬೇಕು, ನಿಮ್ಮ ಒಂದು ಎಂಟೈರ್ ಡೇಯನ್ನು ನೀವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಮಾರ್ನಿಂಗ್ ಸೆಷನ್. ಸೊ ಮಾರ್ನಿಂಗ್ ಟೈಮ್ನಲ್ಲಿ ನಿಮ್ಮ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ನ ಓದಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಕಾನ್ಸಂಟ್ರೇಷನ್ ನಮಗೆ ಮಾಡೋಕ್ಕೆ ತುಂಬ ಬೆಸ್ಟ್ ಟೈಮ್ ಅದು. ಸೊ ಹಾಗಾಗಿ ಒಂದು ಡಿಫಿಕಲ್ಟ್ ಚಾಪ್ಟರ್ ಅಥವಾ ಇಂಪಾರ್ಟೆಂಟ್ ಟಾಪಿಕನ್ನು ತೊಗೊಂಡು ಬಿಡ್ಸೋದಕ್ಕೆ ಟ್ರೈ ಮಾಡಿ, ಓದೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆಫ್ಟರ್ನೂನ್ ಸೆಷನ್ ಈ ಟೈಮಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಓದಿ, ಅಥವಾ ಮಾರ್ನಿಂಗ್ನಲ್ಲಿ ನೀವು ಏನು ಓದಿದ್ದೀರೋ ಅದನ್ನು ಬೇಕಾದರೆ ರಿವಿಷನ್ ಥರ ಮಾಡ್ಕೊಳ್ಳಿ. ಆ್ಯಂಡ್ ಈವ್ನಿಂಗ್ ಸೆಷನ್ ಬಂದು MCQ ಪ್ರಾಕ್ಟೀಸಸ್ ಪ್ಲಸ್ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ಬೋದು. ಆ್ಯಂಡ್ ನೈಟ್ ಸೆಷನ್ ಬಂದುಬಿಟ್ಟು ರಾತ್ರಿ ಕಂಪ್ಲೀಟ್ಲಿ ಹೊಸ ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ? ಸೊ ಶಾರ್ಟ್ ನೋಟ್ಸಸ್, ಫಾರ್ಮುಲಾಸ್, ಫ್ಯಾಕ್ಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್, ಆಮೇಲೆ ನೀವೇನು ತಪ್ಪಾಗಿ ಕ್ವೆಶನ್ಸ್ಗೆ ಆನ್ಸರ್ ಮಾಡಿರ್ತೀರ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಓಕೆ? ಆಮೇಲೆ ನೀವು ಮಲಗೋದಕ್ಕೆ ಇನ್ನು 20-30 ಮಿನಿಟ್ಸ್ ಇದೆ ಅನ್ನೋ ಹಾಗೆ ರಿವಿಷನ್ ಮಾಡಿಕೊಂಡ್ರೆ ಮೆಮೊರಿಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು 4 ಸೆಷನ್ಸ್ ಟೈಪು ಒಂದು ದಿನಕ್ಕೆ ಮಾಡ್ಕೊಂಡು ಓದಬೇಕಾಗುತ್ತೆ. ಓಕೆ? ಆ್ಯಂಡ್ ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟು. ಸೊ ಸೆಪ್ಟೆಂಬರ್ ತಿಂಗಳಿಂದ ಗ್ರ್ಯಾಜುವಲಿ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈ ಮಂತ್ ಕಂಪ್ಲೀಟಾಗಿ ನೀವು ಸಿಲೆಬಸ್ನ ಮುಗಿಸೋದಕ್ಕೆ, ಥಿಯರಿನ ಮುಗಿಸೋದಕ್ಕೆ ಟೈಮ್ ಆಗುತ್ತೆ. ಓಕೆ? ಸೊ ಫಸ್ಟಿಗೆ ಚಾಪ್ಟರ್ ವೈಸ್ ಟೆಸ್ಟ್ ತೊಗೊಳ್ಳಿ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ತೊಗೊಳ್ಳಿ, ಆಮೇಲೆ ಫುಲ್ ಲೆಂತ್ ಮಾಕ್ ಟೆಸ್ಟ್ನ ತೊಗೊಳ್ಳಿ. ಸೊ ಮಾಕ್ ಟೆಸ್ಟ್ ಬರೀಬೇಕಾದ್ರೆ ಎಕ್ಸಾಮ್ ಎನ್ವಿರಾನ್ಮೆಂಟ್ನಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ಆಯಿತಾ? ಸೊ ಟೈಮರ್ನ ಇಟ್ಕೊಳ್ಳಿ. ಎಷ್ಟು ಟೈಮಲ್ಲಿ ಪೇಪರ್ ಕಂಪ್ಲೀಟ್ ಮಾಡಿದ್ದೀರಿ ಅನ್ನೋದನ್ನು ನೋಡ್ಕೊಳ್ಳಿ. ಯಾವ ಸೆಕ್ಷನ್ಗೆ ಹೆಚ್ಚು ಸಮಯ ಹೋಗ್ತಾ ಇದೆ ನೋಡ್ಕೊಳ್ಳಿ. ಆ್ಯಂಡ್ ಯಾವ ಸಬ್ಜೆಕ್ಟ್ನಲ್ಲಿ ಸ್ಕೋರ್ ಕಡಿಮೆ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಕ್ ಟೆಸ್ಟ್ ಅಂತಂದರೆ ಜಸ್ಟ್ ಮಾರ್ಕ್ಸ್ನ ನಾವು ಸ್ಕೋರ್ ಮಾಡೋದಕ್ಕಲ್ಲ. ಮಾಕ್ ಟೆಸ್ಟ್ ಇಸ್ ಫಾರ್ ಐಡೆಂಟಿಫೈಯಿಂಗ್ ಯುವರ್ ವೀಕ್ನೆಸ್. ಓಕೆ? ನಿಮ್ಮ ಒಂದು ವೀಕ್ನೆಸ್ನ ಇದು ಐಡೆಂಟಿಫೈ ಮಾಡೋಕ್ಕಷ್ಟೇ. ನಾನು ಇನ್ನೂ ಎಷ್ಟು ಓದಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು, ಆ್ಯಂಡ್ ನಾನು 100 ಕ್ವೆಶನ್ಸ್ನ 1.5 ಅವರ್ಲಿ ಅಥವಾ 2 ಅವರಲ್ಲಿ ನನಗೆ ಸಾಲ್ವ್ ಮಾಡೋಕ್ಕೆ ಆಗ್ತಿದೆಯಾ, ಇದೆಲ್ಲ ನಿಮ್ಮ ಒಂದು ವೀಕ್ನೆಸಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ಐಡೆಂಟಿಫೈ ಮಾಡೋದಕ್ಕೆ ನೀವು ಮಾಕ್ ಟೆಸ್ಟನ್ನು ಚೂಸ್ ಮಾಡಬೇಕು. ಸೊ ಒಂದು ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೋತಾ ಕೂತ್ಕೊಳ್ಳೋ ಹಾಗಿಲ್ಲ. ರಿಯಲ್ ಎಕ್ಸಾಮ್ಗಿಂತ ಫಸ್ಟು ಮಿಸ್ಟೇಕ್ಸ್ ಮಾಡೋದು ತುಂಬ ಒಳ್ಳೆಯದು. ಆವಾಗ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಸಿಗುತ್ತೆ ಅಲ್ವಾ? ಸೊ ಹಾಗಾಗಿ ಮಾಕ್ ಟೆಸ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ 15 ಡೇಸಲ್ಲಿ ನಾವು ಏನು ಮಾಡಬೇಕು? ಓಕೆ, ಪರೀಕ್ಷೆಗೆ ಇನ್ನು 15 ಡೇಸ್ ಇದೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಕಂಪ್ಲೀಟ್ಲಿ ನ್ಯೂ ಟಾಪಿಕ್ಸ್ನ ಓದೋದಕ್ಕೆ ಯಾವ ಕಾರಣಕ್ಕೂ ಹೋಗಬಾರ್ದು. ಮೇನ್ ಫೋಕಸ್ ಏನಿರಬೇಕು? ರಿವಿಷನ್ನು, ಶಾರ್ಟ್ ನೋಟ್ಸು, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಪ್ರಿವಿಯಸ್ ಕ್ವೆಶನ್ಸು, ಮಾಕ್ ಟೆಸ್ಟ್ ಆ್ಯಂಡ್ ವೀಕ್ ಏರಿಯಾಸ್. ಓಕೆ, ಇಷ್ಟು. ಸೊ ಈ ಒಂದು ಲಾಸ್ಟ್ ಟೈಮಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತಂದರೆ ಟೆಲಿಗ್ರಾಮ್, ಯೂಟ್ಯೂಬ್, ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವರು ನಾನು 10 ಟೈಮ್ಸ್ ರಿವಿಷನ್ ಮಾಡಿದ್ದೀನಿ, ನಾನು ಡೈಲಿ 15 ಅವರ್ಸ್ ಓದಿದ್ದೀನಿ, ನನ್ನ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ. ದಿನಕ್ಕೆ 14ರಿಂದ 15 ಅವರ್ ನಾನು ಓದ್ತಾ ಇದ್ದೀನಿ ಅಂತ. ಸೊ ಅವ್ರ ಪ್ರಿಪ್ರೇಷನ್ ನೋಡಿ ನೀವು ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಯುವರ್ ಕಾಂಪಿಟೇಷನ್ ಇಸ್ ನಾಟ್ ವಿತ್ ಸಮ್ ಒನ್ ಎಲ್ಸಸ್ ಟೈಮ್ ಟೇಬಲ್, ಯುವರ್ ಕಾಂಪಿಟೇಷನ್ ಇಸ್ ವಿತ್ ಯುವರ್ ಎಸ್ಟರ್ಡೇ. ಸೊ ನೆನ್ನೆಗಿಂತ ನಾನು ಇವತ್ತು ಸ್ವಲ್ಪ ಬೆಟರ್ ಆಗಿ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ, ಪ್ರಿಪೇರ್ ಆಗಿದ್ದೀನಿ ಅಂತ ನಿಮಗೆ ಅನಿಸ್ಬೇಕು. ಓಕೆ, ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಪ್ಯಾರಿಷನ್. ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಕಂಪ್ಯಾರಿಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಅಕ್ಟೋಬರ್ 8ರವರೆಗೆ ನಿಮಗೆ ಇನ್ನೂ ಪ್ರಿಪ್ರೇಷನ್ ಮಾಡೋದಕ್ಕೆ ಟೈಮ್ ಇದೆ. ಹಾಗಾಗಿ ನೀವು ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ, ರಿವಿಷನ್ ಮಾಡಿ, ಜೊತೆಗೆ ಮಾಕ್ ಟೆಸ್ಟ್, MCQs ಪ್ರಾಕ್ಟೀಸ್ ಮಾಡಿ, ಮಾಕ್ ಟೆಸ್ಟ್ ಬರೀರಿ, ನಿಮ್ಮ ಮಿಸ್ಟೇಕನ್ನು ಅನಲೈಸ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆನ ಇಡಬೇಕು. ಆ್ಯಂಡ್ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಯು ಡೋಂಟ್ ನೀಡ್ ಅ ಪರ್ಫೆಕ್ಟ್ ಪ್ಲ್ಯಾನ್, ಯು ನೀಡ್ ಕನ್ಸಿಸ್ಟೆಂಟ್ ಎಕ್ಸಿಕ್ಯೂಷನ್. ಓಕೆ, ಸೊ ಮುಂದಿನ ಪ್ರತಿದಿನವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ನಿಮಿಷವೂ ನಮಗೆ ಇಂಪಾರ್ಟೆಂಟು. ಇವತ್ತು ಓದಿರೋದನ್ನು ನಾಳೆಗೆ ನೀವು ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗಬೇಡಿ. ನಾಳೆಯಿಂದ ಸೀರಿಯಸ್ ಆಗಿ ಓದ್ತೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ನಾಳೆ ಬರೋಷ್ಟರಲ್ಲಿ ಎಕ್ಸಾಮೇ ಹತ್ತಿರ
ಬಂದುಬಿಟ್ಟಿರುತ್ತೆ. ಸೊ ತುಂಬ ಜನ ಹಾಗೆ ಮಾಡ್ತಾರೆ, ನಾನು ನಾಳೆ ಓದ್ಕೋತೀನಿ, ಓಕೆ ಇವತ್ತು ಸಾಕು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ನಾಳೆ ಹೋಗಿ ಎಕ್ಸಾಮೇ ಹತ್ತಿರ ಬಂದುಬಿಡುತ್ತೆ. ಸೊ ಸ್ಟಾರ್ಟ್ ಟುಡೇ ಆ್ಯಂಡ್ ಸ್ಟಾರ್ಟ್ ನೌ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂತಹ ಎಲ್ಲ ಆಸ್ಪಿರೆಂಟ್ಸ್ಗೆ ಈ ವಿಡಿಯೋ ತಲುಪಬೇಕು. ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಆ್ಯಂಡ್ ಯಾವ ಸಬ್ಜೆಕ್ಟ್ ನಿಮಗೆ ಹೆಚ್ಚು ಡಿಫಿಕಲ್ಟ್ ಆಗ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದ ವೆರಿ ಬೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿ ಆಸ್ಪಿರೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.